ನಿಮ್ಮ ಪ್ರೀತಿಯ ಭೂತಾಳ್ ಸರ್ ಮಾಡುವಂತ ನಮಸ್ಕಾರಗಳು. ಇದೇ ಸಪೋರ್ಟ್ ಹಂಗೆ ಇರಲಿ ಅಂತ ಹೇಳ್ತಾ ಇವತ್ತು ಟೈಮ್ 10:23 ಆಯಿತು. ಇವಾಗ ನಮ್ಮದು ಕ್ಲಾಸ್ ಕಂಪ್ಲೀಟ್ ಆಯ್ತಿದ್ದು. 1-2 ತಾಸಿನ ನೋಟ್ಸ್ ಫ್ರೆಂಡ್ಸ್. ಇದು ಇಲ್ಲಿಂದ ಸ್ಟಾರ್ಟು. 54 ಕ್ಲಾಸ್ ಅದಾವು. ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಇಷ್ಟು. ಓಕೆ ಫ್ರೆಂಡ್ಸ್, ಇವಾಗ ಏನಾದರೂ ಟಿಫನ್ ಮಾಡೋಣ ಬನ್ನಿ. ಸ್ವಲ್ಪ ಎಗ್ ರೈಸ್ ಇದೆ, ಅದನ್ನೇ ಸ್ವಲ್ಪ ಬಿಸಿ ಮಾಡಿಕೊಂಡು, ಅದನ್ನೇ ನೈಟ್ ಮಾಡಿರೋದು, ಬಿಸಿ ಮಾಡಿಕೊಂಡು ಇವಾಗ ತಿಂತೇನೆ. ಫ್ರೆಂಡ್ಸ್ ಇವಾಗ ಊಟ ಆಯಿತು, ನಾಷ್ಟ ಆಯಿತು. ಊಟನೋ ನಾಷ್ಟನೋ ಒಂದಾಯಿತು. ಇನ್ನು ಇವಾಗ 11ಕ್ಕಿಂತ 10 ನಿಮಿಷ ಕಡಿಮೆ ಇದೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಮತ್ತೆ ಕಂಟಿನ್ಯೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮೆಂಟಲ್ ಎಬಿಲಿಟಿ ಕ್ಲಾಸ್ ಇವಾಗ. ಫ್ರೆಂಡ್ಸ್, ಮೆಂಟಲ್ ಎಬಿಲಿಟಿ ಕ್ಲಾಸ್ ಬಗ್ಗೆ ನಿಮಗೆ ತೋರಿಸಿದ್ದೀನಿ. ನಿಮಗೆ ನಾನು ಯಾರ್ದನ್ನು ನಾನು ರೆಫರ್ ಮಾಡ್ತೀನಿ ಅಂತ. ರೀಸನಿಂಗ್ಗೋಸ್ಕರ ನಾನು ಹೇಳಿದ್ದೀನಲ್ಲ, ಅಡ್ಡ 24x7 SSC CGL ಅಂತ ಕ್ಲಾಸ್, ಇದು ಯೂಟ್ಯೂಬ್ ಚಾನಲ್ ಇದೆ. ಇವ್ರ ಕ್ಲಾಸ್ ಶಾಹಿದ್ ಸರ್ದು ಕ್ಲಾಸ್ಗಳನ್ನು ಹೇಳ್ತೀನಿ. ಚೆನ್ನಾಗಿ ಹೇಳ್ತಾರೆ, ಕಂಪ್ಲೀಟಾಗಿ ಬೇಸಿಕ್ಕಿಂದ ಇವರು ರೀಸನಿಂಗ್ ಹೇಳ್ಕೊಡ್ತಾರೆ. ಅದೇ ಮೆಂಟಲ್ ಎಬಿಲಿಟಿ ಅಂದರೆ ಮ್ಯಾಥ್ಸ್ ಬಗ್ಗೆ ನಾನು ಅಂಕಿತ್ ಸರ್ದು ನೋಡ್ತೀನಿ. जैसा आप सभी जानते हैं दोस्तों कि आज से एक नया कारोबार स्टार्ट हो रहा है. आज एक बहुत बड़ा दिन है खासतौर पे मेरे लिए, क्योंकि जो मेरा एक ड्रीम प्रोजेक्ट था कि जहाँ पर मैं क्लास लेकर आऊँ, फाउंडेशन क्लासेस हूँ, कंप्लीट रीजनिंग की क्लासेस हूँ और बिल्कुल बेसिक से ಕ್ಲಾಸ್ ಕೂಡ ಮುಗಿತು. और कल हम यही
2 ತಾಸಿಂದ ಕ್ಲಾಸ್ ಇತ್ತು, ಕಂಪ್ಲೀಟ್ ಆಯಿತು. 2 ತಾಸಲ್ಲಿ ಇದು ರೀಸನಿಂಗ್ ಫಸ್ಟ್ ಕ್ಲಾಸು, ಕೋಡಿಂಗ್ ಡಿಕೋಡಿಂಗ್ ಇದು ಒಂದು ಕ್ಲಾಸ್ ಕಂಪ್ಲೀಟ್ ಆಯಿತು. GK ಕಂಪ್ಲೀಟ್ ಆಗಿದೆ, ಮೆಂಟಲ್ ಎಬಿಲಿಟಿ ಕಂಪ್ಲೀಟ್ ಆಯಿತು. ಈಗ ಕರೆಂಟ್ ಅಫೇರ್ಸ್ 2ರಿಂದ 4 ಗಂಟೆ. ಇವಾಗ 11ರಿಂದ 1 ಗಂಟೆ ಕ್ಲಾಸ್ ಕಂಪ್ಲೀಟ್ ಆಯಿತು. ಇವಾಗ 1ರಿಂದ 2 ಗಂಟೆವರೆಗೂ ರೆಸ್ಟ್ ಇದೆ. 2 ಗಂಟೆಯಿಂದ 4 ಗಂಟೆವರೆಗೂ ಪ್ರಚಲಿತ ವಿದ್ಯಮಾನ ಐತಿ. 5ರಿಂದ 7 ಗಂಟೆ ಫ್ರೆಂಡ್ಸ್ ಟೆಸ್ಟ್ ಅಂತ ಹಾಕಿದ್ದೀನಿ. ಟೆಸ್ಟ್ ಬೇಡ, ಸೈನ್ಸ್ ಮಾಡಬೇಕು, ಇದನ್ನು ಆಮೇಲೆ ಮಾಡ್ತೀನಿ. ಟೈಮ್ 1 ಗಂಟೆ ಆಯಿತು. ಬಟ್ 1 ಗಂಟೆಯಿಂದ 2 ಗಂಟೆವರೆಗೂ ರೆಸ್ಟ್ ಇದೆ. ಬಟ್ ಇವಾಗ ರೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ರೆಸ್ಟ್ ಮಾಡಬೇಕಂತ ಏನು ಅನಿಸ್ತಾ ಇಲ್ಲ. ಹಾಗಾಗಿ ಇವಾಗ ನಾನು ಇಷ್ಟೇ ಓದ್ಕೋತೀನಿ ಫ್ರೆಂಡ್ಸ್. ಟೈಮು 2 ಗಂಟೆ ಆಯಿತು. ಹಿಸ್ಟ್ರಿ ಕೂಡ ಕಂಪ್ಲೀಟ್ ಆಯಿತು. ಇವಾಗ 2 ಅವರ್ ಕರೆಂಟ್ ಅಫೇರ್ಸ್. ಇದನ್ನು ಇವತ್ತು ಕಂಪ್ಲೀಟಾಗಿ ಮುಗಿಸ್ಬೇಕು ಫ್ರೆಂಡ್ಸ್. ಇವತ್ತು ಜೂನು 2-3 ದಿನ ಆಯಿತು, ಇನ್ನೂ ಮುಗಿತಾನೆ. 2-3 ಏನು 1 ವೀಕ್ ಆಯಿತು ಫ್ರೆಂಡ್ಸ್. 10 1 ವೀಕ್ 1 ವೀಕ್ ಆಯ್ತು ತೊಗೊಂಡು ನಾನು, ಇನ್ನೂ ಮುಗಿತಾ ಇಲ್ಲ ಇದು. ಸರಿ ಫ್ರೆಂಡ್ಸ್, ಇವಾಗ ಕರೆಂಟ್ ಅಫೇರ್ಸ್ ಓದೋಣ. ಇವಾಗ ಇದನ್ನು ಫುಲ್ಲು ಕಂಪ್ಲೀಟ್ ಆಗಿ ಓದಿದೆ ಫ್ರೆಂಡ್ಸ್. ಜೂನ್ ಮಂತಿಂದು ಕರೆಂಟ್ ಅಫೇರ್ಸ್ನ ಇವಾಗ ಮುಗೀತಿದ್ದು, 1 ವೀಕ್ ಆಯಿತು ಮುಗ್ಸೋಕ್ಕೆ ನನಗೆ. ಓಕೆ ಫ್ರೆಂಡ್ಸ್, ಇವಾಗ ಟೈಮು 4ಕ್ಕಿಂತ 15 ನಿಮಿಷ ಕಡಿಮೆ ಇದೆ. 4ಕ್ಕೆ 15 ನಿಮಿಷ ಕಡಿಮೆ ಐತಿ. ನಾನು ಫ್ರೆಶ್ ಅಪ್ ಆಗಬೇಕು ಫ್ರೆಂಡ್ಸ್, ಸ್ನಾನ ಮಾಡಬೇಕು. ಊಟನೂ ಮಾಡಿಲ್ಲ. ಊಟ ಮಾಡಿಕೊಂಡು ಮತ್ತೆ ಸ್ವಲ್ಪ ಮನೆಯದೆಲ್ಲ ಕಸ ಹೊಡೆದು ಮತ್ತೆ ಸ್ಟಡಿ ಮಾಡೋಕ್ಕೆ ಕೂತ್ಕೋಬೇಕು ಫ್ರೆಂಡ್ಸ್. ಸರಿ ಫ್ರೆಂಡ್ಸ್, ಇನ್ನೊಂದು 1 ತಾಸು ಬಿಟ್ಟು ಬರ್ತೀನಿ. ಬಾಯ್. Few moments later. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ಟೈಮು 5 ಗಂಟೆ, ಸರಿಯಾಗಿ 5 ಗಂಟೆ ಆಯಿತು. ಇವಾಗ ನನ್ನ ಟೈಮ್ ಟೇಬಲಲ್ಲಿ ಇವತ್ತು ಬರ್ಕೊಂಡಿರುವಂತಹ ಟೈಮ್ ಟೇಬಲಲ್ಲಿ ಏನಿದೆ ಅಂದರೆ ಸೈನ್ಸ್ ಇಲ್ಲ ಫ್ರೆಂಡ್ಸ್. 5 ಗಂಟೆಯಿಂದ 7 ಗಂಟೆವರೆಗೂ ನಾನು ಏನಾಕಿದ್ದೀನಿ, ಮೊಕ್ ಟೆಸ್ಟ್ ತೊಗೊಳ್ಬೇಕು ಅಂತ ಹಾಕಿದ್ದೆ. ಬಟ್ ಸೈನ್ಸನ್ನ ನಾನೇನು ಕಂಪ್ಲೀಟ್ ಮಾಡಿಲ್ಲ ಫ್ರೆಂಡ್ಸ್. ಹಾಗಾಗಿ ಸೈನ್ಸನ್ನು ಮೋಸ್ಟ್ ಇಂಪಾರ್ಟೆಂಟ್. ಹಾಗಾಗಿ ಇವಾಗ ಸೈನ್ಸ್ ಕ್ಲಾಸನ್ನು ಕೇಳಬೇಕು ಫ್ರೆಂಡ್ಸ್. ಫ್ರೆಂಡ್ಸ್, ಏನು ಗೊತ್ತಾ, ಇವಾಗ 2 ಎಕ್ಸಾಮು ಒಂದೇ ಎಟ್ ಎ ಟೈಮ್ ಆಗಸ್ಟ್ನಲ್ಲೇ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ PC ಆಗಸ್ಟ್ 2ನೇ ತಾರೀಕು ಎಕ್ಸಾಮ್ ಇದೆ. ಮತ್ತು ನಂದು ಗ್ರೂಪ್ ಡಿ ಎಕ್ಸಾಮ್ನು ಕೂಡ 2ನೇ ತಾರೀಕಿಂದ 21ನೇ ತಾರೀಕು, ಆಗಸ್ಟ್ 2ನೇ ತಾರೀಕಿಂದ 21ನೇ ತಾರೀಕುವರೆಗೂ ಶಿಫ್ಟ್ ವೈಸ್ ನಡೆಯುತ್ತೆ. ಹಾಗಾಗಿ ಯಾವ ಡೇಟ್ ಆದರೂ ಬರ್ಬೋದು. ಹಾಗಾಗಿ ಗ್ರೂಪ್ ಡಿನೂ ಜಾಸ್ತಿ ಏನು ಓದಿಲ್ಲ, ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ. ಆಮೇಲೆ PCನೂ ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ. ಏನು ಬರಿತೀವೋ ಗೊತ್ತಿಲ್ಲ ಫ್ರೆಂಡ್ಸ್. ಹಾಗಾಗಿ ಏನಪ್ಪ ಅಂತಂದರೆ ಇವಾಗ 2 ಎಕ್ಸಾಮ್ಗೂ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ಗಳನ್ನು ಓದಬೇಕು ಅಂತ ನಾನು ಇವತ್ತು ಟೈಮ್ ಟೇಬಲಲ್ಲಿ ಬರ್ಕೊಂಡೆ. ಅಂದರೆ ಬೆಳಗ್ಗೆನೇ ಅದನ್ನು ರೆಕಾರ್ಡ್ ಮಾಡಿದ್ದೆ, ಬಟ್ ಆ ಕ್ಲಿಪ್ಪು ವಾಯ್ಸ್ ಬಂದಿದ್ದಿಲ್ಲ. ಹಾಗಾಗಿ ಮತ್ತೆ ಈವ್ನಿಂಗ್ ಅದನ್ನೇ ಟಾಪಿಕನ್ನೇ ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಇವಾಗ GK, ಆಮೇಲೆ ಮೆಂಟಲ್ ಎಬಿಲಿಟಿ, ಮತ್ತು ಇದು ಕರೆಂಟ್ ಅಫೇರ್ಸು, ಸೈನ್ಸ್, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. 2 ಎಕ್ಸಾಮ್ಗೂ ಇಂಪಾರ್ಟೆಂಟೇ. ಆಮೇಲೆ ಇವಾಗ ನಮಗೆ ಸೈನ್ಸ್ ಇದು
ಹಿಸ್ಟ್ರಿ, ಪೊಲಿಟಿಕಲ್ಲು, ಆಮೇಲೆ ಎಕನಾಮಿಕ್ಸು, ಜಿಯೋಗ್ರಫಿ ಸ್ಕೂಲ್ ಬುಕ್ಸ್ಗಳನ್ನು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿರೋದ್ರಿಂದ ಮಿಡಲಲ್ಲಿ ಡೈಲಿ ಒಂದೊಂದು ಟಾಪಿಕನ್ನು ಓದ್ಕೊಳ್ತೀನಿ ಫ್ರೆಂಡ್ಸ್. ಡೈಲಿ ಒಂದೊಂದು ಸಬ್ಜೆಕ್ಟನ್ನು ಓದ್ಕೊಳ್ತೀನಿ. ಇನ್ನೂ ಒಂದು 28 ಡೇಸ್ ಇರಬಹುದು ಇವಾಗ. ಹಾಗಾಗಿ ಮಿಡಲಲ್ಲಿ ಇವತ್ತು ನಾನು ಯಾವ ರೀತಿ ಅಂದರೆ ಇವತ್ತು ಏನೋ GK, ಮೆಂಟಲ್ ಎಬಿಲಿಟಿ, ಆಮೇಲೆ ಕರೆಂಟ್ ಅಫೇರ್ಸು ಮತ್ತು ಸೈನ್ಸ್ ಈ ಸಬ್ಜೆಕ್ಟ್ ಓದ್ತಾ ಇದ್ದೀನಲ್ಲ, ಅದ್ರ ಜೊತೆ ಹಿಸ್ಟ್ರಿನೂ 1 ಅವರ್ ಓದಿದೆ. ಅದೇ ರೀತಿ ಡೈಲಿ ಈ ಸಬ್ಜೆಕ್ಟ್ಗಳು ಡೈಲಿ ಇರುತ್ತೆ. ಅದೇ ರೀತಿ ಏನೋ ಜಿಯೋಗ್ರಫಿ ಆಗಿರ್ಬೋದು, ಪೊಲಿಟಿಕಲ್ಲು, ಎಕನಾಮಿಕ್ಸ್ ಈ ಥರ ಸಬ್ಜೆಕ್ಟ್ಗಳನ್ನು, ಕಂಪ್ಯೂಟರ್ ಈ ಥರ ಸಬ್ಜೆಕ್ಟ್ಗಳನ್ನು ನಾನು ಏನು ಮಾಡ್ತೀನಿ ಮಿಡಲ್ 1 ಅವರ್ ಆಗಿರ್ಬೋದು, 2 ಅವರ್ ಆಗಿರ್ಬೋದು ಸೇರಿಸ್ಕೊಂಡು ಓದ್ಕೊಳ್ತೀನಿ ಫ್ರೆಂಡ್ಸ್. ಆದರೆ ಬಟ್ 2 ಎಕ್ಸಾಮ್ಗೂ ಇಂಪಾರ್ಟೆಂಟ್ ಆಗಿರುವಂತಹ ಈ ಸಬ್ಜೆಕ್ಟ್ಗಳನ್ನು ನಾನು ಈ 1 ಮಂತಲ್ಲಿ ಅವನ್ನೇ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಗ್ರೂಪ್ ಡಿಯಲ್ಲಿ ಜಾಸ್ತಿ ಮ್ಯಾಥ್ಸು, ರೀಸನಿಂಗು ಕೇಳೋದ್ರಿಂದ ಅವುಗಳನ್ನು ಜಾಸ್ತಿ ಓದಬೇಕು. ಬಟ್ 2 ಅವರ್ ಕೊಟ್ಟಿದ್ದೀನಿ. ಎಷ್ಟು ಚಾಪ್ಟರ್ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ, ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ಸೈನ್ಸ್ ಗ್ರೂಪ್ ಡಿಯಲ್ಲಿ ಮತ್ತು PCಯಲ್ಲಿ ಸೈನ್ಸನ್ನು ಜಾಸ್ತಿ ಕೇಳೋದ್ರಿಂದ ಈ ಸಬ್ಜೆಕ್ಟನ್ನು ಇವಾಗ 2 ಅವರ್ ಸ್ಟಡಿ ಮಾಡ್ತಾ ಇದ್ದೀನಿ. ಇವಾಗ 5 ಗಂಟೆ ಆಯಿತು. 5 ಗಂಟೆಯಿಂದ 7 ಗಂಟೆವರೆಗೂ ಸೈನ್ಸ್. ಬನ್ನಿ ಫ್ರೆಂಡ್ಸ್, ಸ್ಟಡಿ ಮಾಡೋಣ. ನಾನು ಮತ್ತೆ ಯಾವ ಯೂಟ್ಯೂಬ್ ಚಾನಲನ್ನು ರೆಫರ್ ಮಾಡ್ತೀನಿ ಅನ್ನೋದನ್ನು ಸಹ ನಿಮಗೆ ತೋರಿಸ್ತೀನಿ. ಬನ್ನಿ. ವಿಜ್ಞಾನ ಮತ್ತು ತಂತ್ರಜ್ಞಾನ ಈ ವಿಷಯಕ್ಕಾಗಿ ನಾನು ಮಹಾತ್ಮ ಗಾಂಧಿ ಅಕಾಡೆಮಿ ಇವರ ಕ್ಲಾಸನ್ನು ಕೇಳ್ತಾ ಇದ್ದೀನಿ. ಒಂದಿಷ್ಟು ಹಳೆ ಕ್ವಶನ್ ಪೇಪರ್ಸ್ ಆಗಿರ್ಬೋದು ಡಿಸ್ಕಷನ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಮತ್ತೆ ಇದನ್ನೇ ಕಂಟಿನ್ಯೂ ಆಗಿ ಕೇಳಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಫ್ರೆಂಡ್ಸ್, ಬನ್ನಿ.